ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಉಸ್ತಾದ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಚಿಕನ್ ಬರ್ಗರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಹಾಕುವ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಬನ್ನಿ ಚಿಕನ್ ಬರ್ಗರ್ ಹೇಗೆ ಮಾಡುವುದಂತ ನೋಡುವ. ನಾನೀಗ ಒಂದು ಮಿಕ್ಸಿ ಜಾರಿಗೆ 200 ಗ್ರಾಮ್ನಷ್ಟು ಬೋನ್ಲೆಸ್ ಚಿಕನ್ ಹಾಕ್ತಾ ಇದ್ದೇನೆ. ನಂತರ ಇದಕ್ಕೆ 1 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಒಂದು ಮೀಡಿಯಮ್ ಸೈಜಿನ ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದು, 5 ಎಸಳು ಬೆಳ್ಳುಳ್ಳಿ, 2 ಹಸಿಮೆಣಸು ಸಣ್ಣದಾಗಿ ಕಟ್ ಮಾಡಿದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ನೈಸಾಗಿ ಗ್ರೈಂಡ್ ಮಾಡಬೇಕು. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನಂತರ 2 ಕೈಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಈ ಥರ ಉಂಡೆಯನ್ನು ಮಾಡ್ಕೋಬೇಕು. ಮಾಡಿದ ನಂತರ ಅದನ್ನು ಈ ಥರ ನಾವು ಉಂಡೆಯನ್ನು ಮಾಡಿ ನಂತರ ಈ ಥರ ಅದನ್ನು ಮಾಡ್ಕೋಬೇಕು. ಕೈಯಿಂದನೇ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ಈ ಥರ ಮಾಡ್ಕೋಬೇಕು. ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಇದು ಪ್ಲೇಟಲ್ಲಿ ಇಡೋಣ. ಇದೇ ಥರ ನಾನು ಎಲ್ಲವನ್ನು ಮಾಡಿಡ್ತೇನೆ. ನೋಡಿ, ಈಗ ಎಲ್ಲ ರೆಡಿಯಾಗಿದೆ. ಈಗ ಇದನ್ನು ಫ್ರೈ ಮಾಡುವ. ಅದಕ್ಕೆ ಬೇಕಾಗಿ ನಾನು ಒಂದು ತವಾದಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಇಡ್ತೇನೆ. ನಂತರ ಇದನ್ನು 1-2 ನಿಮಿಷದ ನಂತರ ಇದನ್ನು ಮಗುಚಿ ಹಾಕಬೇಕು. ಇದೇ ಥರ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ಕಲರ್ ಬರೋ ತನಕ ನಾವು ಇದನ್ನು ಫ್ರೈ ಮಾಡಬೇಕು. ಈಗ ಚಿಕನ್ ಬರ್ಗರಿಗೆ ಬೇಕಾದ ಕಟ್ಲೈಟ್ ರೆಡಿಯಾಗಿದೆ. ಈಗ ನಾನು ಇದನ್ನು ಸೈಡಿಗೆ ಇಡ್ತೇನೆ. ಬರ್ಗರ್ ಬನ್ ತೊಗೊಂಡು ಅದನ್ನು 2 ಪೀಸ್ ಮಾಡಿ ಒಂದು ತವದಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಅದನ್ನು 2 ಸೈಡು ನಾವು ಅದನ್ನು ಬಿಸಿ ಮಾಡ್ಕೋಬೇಕು. ನೋಡಿ, ಈ ಥರ ಬಿಸಿ ಮಾಡ್ಕೋಬೇಕು. ಈಗ ಬನ್ ಬಿಸಿ ಆಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನಂತರ ನಾವು ಒಂದು ಬನ್ನನ್ನು ತಗೊಂಡು ಅದರ 2 ಪೀಸಿಗೆ ನಾವು ಮಯೋನಸ್ ಹಾಕಬೇಕು. ಸ್ವಲ್ಪ ಮಯೋನಸನ್ನು ಹಾಕಬೇಕು. ಮಯೋನಸ್ ಹೇಗೆ ಮಾಡುವುದಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಬೇಕಾದರೆ ನೋಡ್ಬೋದು. ಮಯೋನಸ್ ಹಾಕಿದ ನಂತರ ಇದಕ್ಕೆ ನಾನು ಸ್ವಲ್ಪ ಟೊಮ್ಯಾಟೊ ಸಾಸನ್ನು ಹಾಕ್ತಾ ಇದ್ದೇನೆ. ನಂತರ ಇದಕ್ಕೆ ನಾನು ಸ್ಲೈಸ್ ಥರ ಕಟ್ ಮಾಡಿದ 2 ಪೀಸ್ ಈರುಳ್ಳಿ ಇಡ್ತಾ ಇದ್ದೇನೆ. ನಂತರ ಇದರ ಮೇಲೆ ನಾವು ರೆಡಿ ಮಾಡಿದ ಚಿಕನ್ ಕಟ್ಲೆಟನ್ನು ಇಟ್ಟು ಅದರ ಮೇಲೆ ಸ್ಲೈಸ್ ಚೀಸನ್ನು ಇಡ್ತಾ ಇದ್ದೇನೆ. ಅದರ ಮೇಲೆ 1 ಪೀಸ್ ಕ್ಯಾಬೇಜನ್ನು ಇಡ್ತಾ ಇದ್ದೇನೆ. ನಂತರ 3 ಪೀಸ್ ಸ್ಲೈಸ್ ಥರ ಕಟ್ ಮಾಡಿದ ಟೊಮ್ಯಾಟೊವನ್ನು ಇಟ್ಟು ಅದರ ಮೇಲೆ ಇನ್ನೊಂದು ಪೀಸ್ ಬರ್ಗರ್ ಬನ್ನನ್ನು ಇಡ್ತಾ ಇದ್ದೇನೆ. ಈಗ ತುಂಬ ಟೇಸ್ಟಿಯಾಗಿರುವ ಚಿಕನ್ ಬರ್ಗರ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ತುಂಬ ಈಸಿ, ತುಂಬ ಚೆನ್ನಾಗಿರುತ್ತೆ. ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ.